ರಾಜೀನಾಮೆ ನೀಡಿದ ನಸೀರ್ ಅಹಮದ್ ಅನ್ನ ವಜಾ ಮಾಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಅಂತ ಪತ್ರವನ್ನ ಹೊರಡಿಸಿರೋದು ಸರ್ಕಾರ. ಎಐಸಿಸಿಯ ಸೂಚನೆ ನಂತರದಲ್ಲೂ ಕೂಡ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಿನ್ನೆ ಮಾತನಾಡಿದ್ರು ನಸೀರ್ ಅಹಮದ್, ಸಿಎಂ ರಾಜಕೀಯ ಕಾರ್ಯದರ್ಶಿ. ರಾಜೀನಾಮೆಗೆ ಸೂಚನೆ ಕೊಡಲಾಗಿತ್ತು, ಆದರೆ ಅದನ್ನ ಅಲ್ಲಗಳೆದಿದ್ರು. ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು ನಸೀರ್ ಅಹಮದ್. ನಿನ್ನೆಯಷ್ಟೇ ಸಿಎಂ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಕೂಡ ಮಾಡಿದ್ರು ನಸೀರ್. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಇವರ ಮೇಲಿರುವಂತದ್ದು. ಬೈ ಎಲೆಕ್ಷನ್ ನಲ್ಲಿ ಸಮರ್ಥ ಮಲ್ಲಿಕಾರ್ಜುನ ಪರ ಪ್ರಚಾರ ಮಾಡಿದಂತಹ ಆರೋಪ, ಎಸ್ಡಿಪಿಐನ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇತ್ತು. ಸೊ ಅಲ್ಲಿನ ಸ್ಥಳೀಯ ಮುಖಂಡರು ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ರು. ಈ ಒಂದು ಬೆಳವಣಿಗೆಯ ನಂತರದಲ್ಲಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಾಯಿತು ಎಐಸಿಸಿಯ ಸೂಚನೆ ಮೇರೆಗೆ. ನಸೀರ್ ಅಹಮದ್ಗೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನೀವು ಮಾಡಿದ್ದೀರಿ ಅನ್ನುವಂಥ ಮಾಹಿತಿ ಇದೆ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸೂಚನೆ ಕೊಟ್ಟಿತ್ತು. ಬಟ್ ಇವರು ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈಗ ಅಧಿಕೃತವಾಗಿ ತೆಗೆದುಹಾಕಲಾಗಿದೆ ಪಕ್ಷದಿಂದ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಜಮೀರ್ ಉತ್ತರ ಕೊಟ್ಟಿರುವುದು. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಾಗ ನಾನಿರಲಿಲ್ಲ ಅಂತ ಹೇಳಿದ್ದ. ಬೇರೆ ಕಡೆ ಇದ್ರು ಇಲ್ಲಿವರೆಗೂ ಜಮೀರ್ ಅಹಮದ್. ಬರ್ತಾ ಇದ್ದಂಗೆ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸ ಮಾಡಿದ್ರು. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಾಗ ನಾನಿರಲಿಲ್ಲ, ಇನ್ನು ನಸೀರ್ ಅಹಮದ್ ಅವರನ್ನ ಕೈ ಬಿಟ್ಟಿದ್ಯಾಕೆ ಅದು ಕೂಡ ನನಗೆ ಗೊತ್ತಿಲ್ಲ. ದಾವಣಗೆರೆಯಲ್ಲಿ ಪ್ರಚಾರ ಮಾಡಿಲ್ಲ ಅಂತ ಅವರನ್ನ ತೆಗೆದಿದ್ದಾರೆ. ಆದ್ರೆ ಜಬ್ಬಾರ್ ಬದಲಿಗೆ ಟಿಕೆಟ್ಗೆ 7 ಜನ ಮುಸ್ಲಿಮರ ಹೆಸರನ್ನ ನಾನು ಹೇಳಿದ್ದೆ, ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ನಾನು ಹೇಳಿದ್ದೆ ಅಂತ ಕ್ಲಾರಿಫಿಕೇಶನ್ ಅನ್ನ ಜಮೀರ್ ಅಹಮದ್ ಕೊಟ್ಟಿರು. ಜಮೀರ್ ಅಹಮದ್ ಅವರ ಫಾಲೋವರ್ಸ್ ಅಂದ್ರೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರುಗಳು ಜಬ್ಬಾರ್ ಮತ್ತು ನಸೀರ್ ಅಹಮದ್. ಜಬ್ಬಾರ್ ಪಕ್ಕದ ಮನೆಗೆ ಎಸ್ ಮಲ್ಲಿಕಾರ್ಜುನ್ ಹೋಗಿದ್ರು, ಆದ್ರೆ ಜಬ್ಬಾರ್ ಮನೆಗೆ ಮಲ್ಲಿಕಾರ್ಜುನ್ ಹೋಗಿರಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಪರೋಕ್ಷವಾಗಿ ಎಸ್ ಮಲ್ಲಿಕಾರ್ಜುನ ಬಗ್ಗೆಯೂ ಕೂಡ ಜಮೀರ್ ಪರೋಕ್ಷ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಪ್ರೆಸ್ ಮೀಟ್ ಆದಂತ ಸಂದರ್ಭದಲ್ಲಿ ಕೈ ಹಿಡಿದು ಪೋಸ್ ಕೊಟ್ಟಿದ್ರು. ಈಗ ಅಸಮಾಧಾನ. ನಸೀರ್ ಅಹಮದ್ಗೆ ಜವಾಬ್ದಾರಿ ಕೊಟ್ಟಿದ್ದು ಬಾಗಲಕೋಟೆಯಲ್ಲಿ ನಸೀರ್ ಅಹಮದ್ 10 ದಿನ ಇದ್ರು, ಪ್ರಚಾರ ಮಾಡಿದ್ರು. ಆದ್ರೆ ನನಗೆ ಕೇರಳದ ಜವಾಬ್ದಾರಿ ಇದ್ರು, ನಾನು ದಾವಣಗೆರೆಗೆ ಹೋಗಿದ್ದೆ. ರಿಜ್ವಾನ್ ಅರ್ಷದ್ ಅವರನ್ನ ಬೇಕಿದ್ರೆ ಮಂತ್ರಿ ಮಾಡಿ, ರಿಜ್ವಾನ್ ಅರ್ಷದ್ ನನ್ನ ಮೇಲೆ ಆರೋಪ ಮಾಡಿಲ್ಲ, ದಾವಣಗೆರೆಯ ಲೀಡರ್ ಆರೋಪ ಮಾಡಿರಬಹುದು ಅಂತ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ ಜಮೀರ್ ಅಹಮದ್. ರಾಜಕೀಯದಲ್ಲಿ ಸಹಜ, ಎಲ್ಲ ಅವರವರ ಪ್ರಯತ್ನಗಳನ್ನ ಅವರವರು ಮಾಡಲಿ ಅಂತ ಸಚಿವ ಜಮೀರ್ ಹೇಳಿದ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂದರೆ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಅಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ CM ಮನೆಗೆ ಹೋಗ್ತಾ ಇರೋದು ನಾನು. CM ಕರೆದವ್ರು ನನಗೆ, CM ಕರೆದವ್ರೆ. ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದೀನಿ ನಾನು. ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ, 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ, 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಓಪನ್ ಸಭೆದಲ್ಲಿ ಯಾರು ಮುಚ್ಚುಮರಿ ಇಲ್ಲ, ಕ್ಲೋಸ್ ಡೋರ್ ಏನೋ ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾನು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು. ಸುಜ್ಯವಾಲಾ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಬಂದಿದ್ರು. ಅವ್ರು ಮುಂದೆ ಹೇಳಿದ್ರೆ ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವನು ಹಂಗೆ ತಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಸಿಗ್ಗಾವು, ಇದನ್ನು ಕೊಡಿ ನೀವು, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು, ಯಾರಿಗಾನ ಕೊಡಿ ನೀವು. 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು. ಬರೋರ್ಗೂ ಮಾತಾಡಿದೆ, ನೀವು ಹೋಗಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರಬೇಕಾಗಿತ್ತಂತ. ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ.